ANMR ನ್ಯೂಸ್ಗೆ ಸ್ವಾಗತ. ಸ್ವಚ್ಛತಾ ಕಾಣದ ಗ್ರಾಮದ ಚರಂಡಿಗಳು, ಜೋರು ಮಳೆಗೆ ರಸ್ತೆಗಳಲ್ಲಿ ಹರಿದ ನೀರು. ಚಿಂತಾಮಣಿ ತಾಲೂಕಿನ ಹಲವಾರು ಗ್ರಾಮಗಳಲ್ಲಿ ಚರಂಡಿಗಳು ಇಲ್ಲ. ಚರಂಡಿಗಳಿದ್ದರೂ ಸ್ವಚ್ಛತೆ ಇಲ್ಲ. ಇದರಿಂದ ಮಳೆಗಾಲದಲ್ಲಿ ಗ್ರಾಮದಲ್ಲಿ ಚರಂಡಿಗಳು ಹರಿಯುವ ನೀರು ರಸ್ತೆ ಮತ್ತು ಜಮೀನುಗಳಿಗೆ ನುಗ್ಗಿ ತೊಂದರೆಯಾಗುತ್ತಿದ್ದರೂ ಅದರತ್ತ ಗಮನ ಹರಿಸುವವರೇ ಇಲ್ಲವೆಂಬುದು ಗ್ರಾಮಸ್ಥರ ಆರೋಪ. ಇನ್ನು ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಕಟುಮಾಚನಹಳ್ಳಿ ಗ್ರಾಮ ಮುನಗನಹಳ್ಳಿ ಗ್ರಾಮ ಪಂಚಾಯತ್ಗೆ ಸೇರಿದೆ. ಸದರಿ ಗ್ರಾಮದಲ್ಲಿ ಸರಿಯಾದ ಚರಂಡಿಗಳು ಇಲ್ಲದೆ ಇರುವುದು ಒಂದೆಡೆಯಾದರೆ, ಇರುವ ಚರಂಡಿಗಳು ಕಸ ಕಡ್ಡಿ ಮಣ್ಣಿನಿಂದ ಮುಚ್ಚಿ ಹೋದ ಪರಿಣಾಮ ಮಳೆ ಬಂದರೆ, ಅದರಲ್ಲೂ ಜೋರು ಮಳೆ ಬಂದರೆ ಎಲ್ಲ ನೀರು ಗ್ರಾಮದ ಮುಖ್ಯ ರಸ್ತೆಗಳಲ್ಲಿ ಹರಿಯುತ್ತಿದ್ದು ಸಂಚಾರಕ್ಕೆ ತೊಂದರೆಯಾಗಿರುತ್ತಿರುವುದಲ್ಲದೆ ಹಲವಾರು ಬಾರಿ ಮನೆಗಳಿಗೆ ಸಹ ನುಗ್ಗಿದರೂ ಅದರತ್ತ ಗಮನ ಹರಿಸುವವರೇ ಇಲ್ಲ ಎಂಬುದು ಗ್ರಾಮಸ್ಥರ ದೂರು. ಗುರುವಾರ ರಾತ್ರಿ ಬಿದ್ದ ಜೋರು ಮಳೆಗೆ ಚರಂಡಿ ನೀರು ರಸ್ತೆಗೆ ಹರಿದ ಪರಿಣಾಮ ಇಡೀ ಗ್ರಾಮದಲ್ಲಿ ಹರಿದ ಪರಿಣಾಮ ಗ್ರಾಮಸ್ಥರು ಪರದಾಡುವಂತಾಗಿತ್ತು. ಇನ್ನು ಚಿಂತಾಮಣಿ ತಾಲೂಕಿನ ಹಿರೇಕಟ್ಗೆನಹಳ್ಳಿ ಗ್ರಾಮ ಪಂಚಾಯತ್ಗೆ ಸೇರಿದ ನೆರ್ಕಲ್ ಗ್ರಾಮದ ಚರಂಡಿ ಅವ್ಯವಸ್ಥೆ ಸಹ ಹೇಳುತ್ತಿರೋದು. ಕೆಲವೆಡೆ ಚರಂಡಿಯೇ ಇಲ್ಲ. ಇರುವ ಕೆಲ ಚರಂಡಿಗಳು ಕೆಸರು ಕಡ್ಡಿಯಿಂದ ಮುಚ್ಚಿವೆ. ಇದರಿಂದಾಗಿ ಕೊಳಚೆ ನೀರು ಅಲ್ಲಲ್ಲಿ ಒಂದೆಡೆ ಸಂಗ್ರಹಗೊಂಡು ದುರ್ವಾಸನೆ ಬೀರುತ್ತಿದ್ದರೆ ಮತ್ತೊಂದೆಡೆ ರಸ್ತೆ ಮೇಲೆ ಹರಿಯುತ್ತಿದೆ. ಮಳೆಗಾಲದಲ್ಲಂತೂ ಸಂಪೂರ್ಣ ರಾಡಿಯಾಗುವ ರಸ್ತೆಗೆ ಕೊಳಚೆ ಸೇರ್ಪಡೆಯಾಗಿ ಇಡೀ ಗ್ರಾಮದ ನೈರ್ಮಲ್ಯ ಹದಗೆಡುತ್ತಿದ್ದರೂ ಗಮನ ಹರಿಸುವವರೇ ಇಲ್ಲ ಎಂಬುದು ಗ್ರಾಮಸ್ಥರ ಅಳಲು. ಇನ್ನು ಗುರುವಾರ ರಾತ್ರಿ ಸದರಿ ಗ್ರಾಮದಲ್ಲಿ ಬಿದ್ದ ಜೋರು ಮಳೆಗೆ ನೀರು ಚರಂಡಿಯಲ್ಲಿ ಹರಿಯದೆ ರಸ್ತೆಗೆ ನೀರು ಹರಿದ ಪರಿಣಾಮ ಇಡೀ ಗ್ರಾಮಸ್ಥರು ಪರದಾಡುವಂತಾಗಿತ್ತು. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು, ಚುನಾಯಿತ ಪ್ರತಿನಿಧಿಗಳು ಚರಂಡಿಗಳ ಸ್ವಚ್ಛತೆ, ಚರಂಡಿಗಳು ಇಲ್ಲದ ಜಾಗದಲ್ಲಿ ಚರಂಡಿಗಳ ನಿರ್ಮಾಣ ಮಾಡಲು ಮುಂದಾಗುವರೇ ಎಂಬುದನ್ನು ಕಾದು ನೋಡಬೇಕಾಗಿದೆ.